ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಎಚ್ ಎಲ್ ಗೌಡ್ರು ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನೋಡ್ತಿರ್ಬೋದು ನಿಮ್ಮ ಒಂದು ಕಾರ್ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಬೈಕ್ ಮೇಲೆ ಆಗಿರ್ಬೋದು ಇರುವಂಥ ಟ್ರಾಫಿಕ್ ಫೈನನ್ನು ನಿಮ್ಮ ಒಂದು ಮೊಬೈಲ್ನಲ್ಲೇ ತುಂಬಾ ಈಸಿಯಾಗಿ ಒಂದು ನಿಮಿಷದಲ್ಲೇ ನೀವು ಚೆಕ್ ಮಾಡ್ಕೊಬೋದು. ಇನ್ನು ಟ್ರಾಫಿಕ್ ಜಂಪ್ ಮಾಡಿರೋದೇ ಆಗಿರ್ಬೋದು ಅಥವಾ ಹೆಲ್ಮೆಟ್ ವೇರ್ ಮಾಡದೆ ಬೈಕ್ ಡ್ರೈವ್ ಮಾಡೋದೇ ಆಗಿರ್ಬೋದು, ಕಂಪ್ಲೀಟ್ ಎಲ್ಲ ಎಷ್ಟೇ ಫೈನ್ಸ್ ಇದ್ರೂ ಕೂಡ ನಿಮಗೆ ತೋರಿಸುತ್ತೆ. ಸೊ ಯಾವ ರೀತಿ ನೋಡ್ಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫಸ್ಟ್ ಗೂಗಲ್ ಕ್ರೋಮ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಬೈಕ್ ಅಂತ ಟೈಪ್ ಮಾಡಿ. ಬೈಕ್ ಫೈನ್ ಅಂತ ಆಟೋಮೆಟಿಕ್ಲಿ ಬರುತ್ತೆ. ಬಂದಿಲ್ಲ ಅಂದರೆ ಬೈಕ್ ಫೈನ್ ಚೆಕ್ ಅಂತ ನೀವು ಟೈಪ್ ಮಾಡಿದ್ರಿ ಅಂತ ಅಂದರೆ ಈ ರೀತಿ ಫಸ್ಟಲ್ಲಿ ನಿಮಗೆ ವೆಬ್ಸೈಟ್ ನಿಮಗೆ ಸಿಗುತ್ತೆ. ಕಲೆಕ್ಷನ್ ಆಫ್ ಫೈನ್ ಫಾರ್ ಟ್ರಾಫಿಕ್ ಅಂತ ಅಂದ್ಬಿಟ್ಟು ಜಸ್ಟ್ ಇದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆಗಿದ ನಂತರ ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಎನಿ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಅದರ OTPನ ನೀವು ಇಲ್ಲಿ ಹಾಕೋ ಥರ ಇರಬೇಕು. ಓಕೆನಾ? ಸೊ ನಾನು ಇಲ್ಲಿ ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ಟ್ಯಾಪ್ ಮಾಡಿದ ನಂತರ ಮೊಬೈಲ್ ನಂಬರನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಕೊಟ್ಟರು ಓಕೆನೇ. OTP ತೊಗೊಂಡು ಬೇರೆಯವ್ರ ಮೊಬೈಲ್ನ ನಂಬರ್ನ ತೊಗೊಳ್ತೀನಿ ಅಂದರು ಅದು ಕೂಡ ಓಕೆ ಆಗುತ್ತೆ. ಓಕೆನಾ? ಸೊ ನಾನು ಇಲ್ಲಿ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಸೆಂಡ್ OTP ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಈ ಒಂದು ಸೆಂಡ್ OTP ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಎಂಟರ್ OTP ಮೇಲೆ ಟ್ಯಾಪ್ ಮಾಡಿಬಿಟ್ಟು ಮೆಸೇಜನ್ನು ಓಪನ್ ಮಾಡ್ಕೊಬೇಕಾಗುತ್ತೆ. ಮೆಸೇಜ್ ಅಪ್ಲಿಕೇಶನನ್ನು ಓಪನ್ ಮಾಡಿಬಿಟ್ಟು ಬಂದಿರುತ್ತೆ OTP 4 ಡಿಜಿಟ್ OTP ಏನು ಬಂದಿರುತ್ತೋ ಆ ಒಂದು OTPನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ವ್ಯಾಲಿಡ್ OTP ಅಂತ ಇರುತ್ತೆ ನೋಡಿ, ಅಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಯಾವ ಒಂದು ವೆಹಿಕಲ್ದು ನೀವು ಫೈನನ್ನು ಚೆಕ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ವೆಹಿಕಲ್ದು ನಂಬರನ್ನು ಏನು ಮಾಡಬೇಕಾಗುತ್ತೆ ಅಂದರೆ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಇಲ್ಲಿ ಎಂಟರ್ ಮಾಡ್ತಿದ್ದೀನಿ. ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಇರುತ್ತೆ ನೋಡಿ, ಸರ್ಚ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಟ್ಯಾಪ್ ಮಾಡಿದ ನಂತರ ನೆಕ್ಸ್ಟು ನಿಮಗೆ ಎಷ್ಟು ಫೈನ್ ಬಂದಿದ್ದಾವೆ ಅಂತ ನಿಮಗೆ ತೋರಿಸುತ್ತೆ. ನೋಡ್ತಿರ್ಬೋದು ನೋಟಿಸ್ ನಂಬರ್ 2 ಫೈನ್ ಇದೆ ಈ ಬೈಕ್ ಮೇಲೆ. ಸೊ ಅದು ತೋರಿಸ್ತಿರುತ್ತೆ. ರಿಜಿಸ್ಟ್ರೇಷನ್ ನಂಬರ್ ಸೇಮ್ ಈ ಒಂದು ಬೈಕ್ದು ನಂಬರ್ ಪ್ಲೇಟ್ ಏನಿರುತ್ತೆ ಅದೇ ತೋರಿಸುತ್ತೆ. ಯಾವ ಇಯರಲ್ಲಿ ಯಾವ ಡೇಟು ಯಾವ ಮಂತ್ ಅದು ಕೂಡ ತೋರಿಸ್ತಿರುತ್ತೆ. ನೋಡ್ತಿರ್ಬೋದು ವೊಲ್ಯೂಷನ್ ಟೈಮ್ ಯಾವಾಗ 11/27 ಅದನ್ನು ಕೂಡ ನಿಮಗೆ ತೋರಿಸ್ತಿರುತ್ತೆ. ಕಂಪ್ಲೀಟ್ ಯಾವ ಪ್ಲೇಸು ಮತ್ತು ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿರೋದು ಮತ್ತು ಹೆಲ್ಮೆಟ್ ಇಲ್ದೇ ಹೋಗ್ಸಿರೋದು. ಸೊ ನೋಡ್ತಿರ್ಬೋದು ಇದು ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿರೋದು. ಸೊ ಅದೇ ರೀತಿ ಏನಾಗ್ತಿದೆ ಅಂದರೆ ಪಕ್ಕ ಕ್ಲಾರಿಟಿಯಾಗಿ ನಮಗೆ ಕ್ಯಾಪ್ಚರ್ ಆಗಿರುತ್ತೆ. ಎಷ್ಟೇ ಝೂಮ್ ಮಾಡಿದ್ರೂ ಕೂಡ ಅದು ಕ್ಲಾರಿಟಿ ಡೌನ್ ಆಗಲ್ಲ. ನೋಡ್ತಿರ್ಬೋದು ಅಷ್ಟೊಂದು ಒಳ್ಳೆ ಕ್ಯಾಮ್ರಾಯಿಂದ ಫೋಟೋ ಕ್ಲಿಕ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಹೆಲ್ಮೆಟ್ ಹಾಕ್ಕೊಳ್ಳದೆ ಹೋಗ್ತಿರೋದು. ಸೊ ಅದ್ರ ವೊಲ್ಯೂಷನ್ ಮೇಲೆ ಟ್ಯಾಪ್ ಮಾಡಿದ್ವಿ ಅಂದರೆ ಅದು ಕೂಡ ನಮಗೆ HD ತೋರಿಸ್ತಿರುತ್ತೆ. ನೋಡ್ತಿರ್ಬೋದು ಹೆಲ್ಮೆಟ್ ಹಾಕ್ಕೊಳ್ಳದೆ ಇಲ್ಲಿ ಹಿಂದೆ ಕೂತಿರೋದು. ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ಇದೇ ರೀತಿ ನೀವೇನು ಮಾಡ್ಬೋದು ಅಂದರೆ ಈ ಒಂದು ವೆಬ್ಸೈಟ್ ಮುಖಾಂತರ ಕಂಪ್ಲೀಟಾಗಿ ಎಷ್ಟು ಫೈನ್ ಇದಾವೆ ನೋಡ್ಬೋದು. ಮತ್ತು ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಇನೇಬಲ್ ಮಾಡಿದ್ರಿ ಅಂತ ಅಂದರೆ ಇನ್ನು ಪೇಮೆಂಟ್ ಕೂಡ ಮಾಡಿಬಿಟ್ಟು ಆ ಫೈನನ್ನು ನೀವು ಏನು ಮಾಡ್ಬೋದು ಅಂದರೆ ಕಂಪ್ಲೀಟ್ಲಿ ರಿಮೂವ್ ಕೂಡ ಮಾಡ್ಬೋದು. ಈ ರೀತಿ ನಿಮ್ಮ ಒಂದು ವೆಹಿಕಲ್ ಮೇಲೆ ಇರುವಂಥ ಫೈನ್ಸ್ಗಳು ನಿಮ್ಮ ಒಂದು ಮೊಬೈಲಲ್ಲಿ ಚೆಕ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.